ಖಂಡಿತ ನೀರು ಕುಡಿಬಹುದು, ಮಾಡ್ಕೋಬಹುದು. ಹಾಗೆ ಮಾಡ್ಕೊಂಡು ಮತ್ತೆ ರಾತ್ರಿ ಈಗ ನಿಮ್ ಬೆಳಿಗ್ಗೆ ದೂಡೋದ್ ಕಷ್ಟ ಆಗತ್ತೆ ಅಂತಂದ್ರೆ ನೀವೇನ್ ಮಾಡ್ಬೋದು, ರಾತ್ರಿ ಊಟ ಬೇಗ ಮಾಡೋ ರೂಢಿ ಆದ್ರೂ ನೋಡ್ಕೋಬಹುದು. ರಾತ್ರಿ ಊಟವನ್ನ ಬೇಗ ಮಾಡೋದು ಇನ್ನೂ ಒಳ್ಳೇದು. ಯಾಕಂತಂದ್ರೆ ನಾವು ಮಲಗೋದ್ರೊಳಗಡೆ ಮೋಸ್ಟ್ ಆಫ್ ದ ಡೈಜೆಷನ್ ಪಾರ್ಟ್ ಕೆಲಸ ಮುಗ್ದು ಹೋಗ್ಬಿಡತ್ತೆ ದೇಹಕ್ಕೆ. ನಾವು ಮಲಗಿದ ಮೇಲೆ ಅದು ರಿಪೇರಿ ಮತ್ತೆ ಮೇಂಟೆನೆನ್ಸ್ ಕೆಲಸ ಮಾಡ್ಕೊಳಕ್ಕಾಗತ್ತೆ ದೇಹಕ್ಕೆ. ಹಾಗೆ ಸೊ ನೀವು ಅವಾಗ ಏನ್ ಮಾಡಿ, ಈಗ ರಾತ್ರಿ ಊಟ 8 ಗಂಟೆಗೆ ಮಾಡೋರು 7:15 ಶುರು ಮಾಡಿ, 7:15 ಇದ್ದವ್ರು 7ಕ್ಕೆ ತನ್ನಿ, 7ಕ್ಕೆ ತರೋರು 6:15 ತನ್ನಿ. ಹಾಗೆ ಅಶ್ವಾಗುತ್ತೆ, ಅಷ್ಟು ಬೇಗ ಎಷ್ಟೋ ಸಲ 7:15 ಮಾಡಿದ್ರು, ಒಂದೊಂದ್ಸಲ ಇಲ್ಲ ಅದೇ ನೋಡಿ, ಒಂದ್ ನೆನಪಲ್ಲಿ ಇಟ್ಕೊಳ್ಳಿ, ಊಟ ಆದ ತಕ್ಷಣ ಅಂದ್ರೆ ಕನಿಷ್ಠ 3 ಇಂದ 5 ತಾಸಿನ ಮಧ್ಯೆ ಹಸಿವೆ ಆಗೋದು, ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೇನಾದ್ರೂ ಹಸಿವೆ ಫೀಲ್ ಆದ್ರೆ, ಅಂದ್ರೆ ಹೇಳ್ತಿದ್ದ ಹಾಗೆ ತಿನ್ಬೇಕು ಅನಿಸ್ತಿದೆ ಅಂದ್ರೆ, ಇದೆರಡೂ ಕೂಡ ಅನಾರೋಗ್ಯದ ಸೂಚನೆ ಅಂತ, ಅನಾರೋಗ್ಯದ ಲಕ್ಷಣಗಳು ಇವೆಲ್ಲದೂ. ಯಾಕಂತಂದ್ರೆ ನಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದೇಹದಲ್ಲಿ ಕಫಜ ಕಾಲ, ಅದು ಬೆಳಿಗ್ಗೆ ಕಫಜ ಕಾಲ, ಮಧ್ಯಾಹ್ನ ಪಿತ್ತದ ಕಾಲ ಹಾಗೂ ಸಂಜೆ ವಾತದ ಕಾಲ, ಆಯ್ತಾ? ಸೊ ಬೆಳಿಗ್ಗೆ ಕಫಜ ಕಾಲದಲ್ಲಿ ನಮ್ಮ ದೇಹ ಆ ಕಫವನ್ನೇ ತಿಂತಿರುತ್ತೆ. ಅಂದ್ರೆ ಆ ಎಕ್ಸೆಸಿವ್ ಕಫ ದೋಷವನ್ನ ಪಚನ ಮಾಡಿಕೊಳ್ಳುವಂತಹ ಸಮಯ ಆಗುತ್ತೆ. ಆ ಸಮಯದಲ್ಲಿ ನಮ್ಗೆ ಹಸಿವಾಗ್ತಿದೆ ಅಂದ್ರೆ ಅದರ ಅರ್ಥ ಏನು, ದೇಹ ತನ್ನಲ್ಲಿ ಈಗಾಗಲೇ ಒಂದೇ ಕೊಬ್ಬಿನ ರೂಪದಲ್ಲಿ ಶೇಖರಣೆಯಾದ ಫ್ಯಾಟ್ ಅನ್ನ ಅಥವಾ ರೋಗದ ರೂಪದಲ್ಲಿ ಇದ್ದಂತಹ ಟಾಕ್ಸಿನ್ಸ್ ಅನ್ನ ಜೀರ್ಣಿಸಿಕೊಳ್ಳಲಿಕ್ಕೆ ಸಮರ್ಥವಾದಂತಹ ಅಗ್ನಿ ನನ್ನ ದೇಹದಲ್ಲಿ ಇಲ್ಲ, ಆ ಓಜಸ್ಸಿಲ್ಲ, ಆ ತೇಜಸ್ಸಿಲ್ಲ, ಆ ಒಂದು ಅಗ್ನಿಯಲ್ಲಿ ದೃಷ್ಟಿಯಾಗಿದೆ ಅಂತ ಅರ್ಥ. ಹಾಗೆ ಊಟ ಆದ ತಕ್ಷಣ ಸಿಹಿ ಬೇಕು ಅನ್ಸೋದು, ಅಥವಾ ಊಟ ಆಗಿ ಒಂದ್ ಸ್ವಲ್ಪ ಹೊತ್ತಿಗೆ ಮತ್ತೆ ಹಸಿವಾಗಿದೆ ಅನ್ಸೋದು. ಈಗ ನಾನು 6:15 ಊಟ ಮಾಡಿದ್ದೀನಿ, ಮತ್ತೆ ನನಗೆ 8:30, 9:00, 10:00 ಊಟ ಬೇಕಂತ ಅನ್ಸೋದು. ಇದೆಲ್ಲ ನಿಮ್ಮ ಅಗ್ನಿಯ ದುರ್ಬಲತೆಯನ್ನ ಹಾಗೂ ಅಗ್ನಿಯ ಡಿಸ್ಟರ್ಬ್ಡ್ ಸ್ಟೇಟ್ ಅನ್ನ ತೋರಿಸುತ್ತೆ. ಯಾಕೆ, ಈಗ ಅದಿಷ್ಟನ್ನ ತಿಂದಾಗ ಈಗ ಒಂದು ಸರಳ, ಈಗ ಅನ್ನ ಸಾಂಬಾರ್ ಪಲ್ಯ ಇಷ್ಟನ್ನೇ ನೀವು ತಿಂದ್ರೂ ಸಹ ಸಂಪೂರ್ಣವಾಗಿ ನಿಮ್ಮ ಜೀರ್ಣಕ್ರಿಯೆ ಮೆಟಬಾಲಿಸಮ್ ಆಗಿ ಮುಗಿಯೋದಕ್ಕೆ ಕನಿಷ್ಠ 5 ರಿಂದ 6 ಗಂಟೆ ಬೇಕು. ಆದ್ರೆ ನನ್ನ ದೇಹ ನನಗೆ 2 ರಿಂದ 3 ಗಂಟೆ ಒಳಗಡೆ ಮತ್ತೆ ತಿನ್ನು ಅನ್ನುವಂತಹ ಸಿಗ್ನಲ್ ಕೊಡ್ತಿದೆ ಅಂದ್ರೆ ಅದರ ಅರ್ಥ ಏನು, ಮೊದಲು ತಿಂದ ಆಹಾರವನ್ನ ಜೀರ್ಣಿಸಿಕೊಳ್ಳುವಲ್ಲಿ ಮತ್ತು ಆ ಆಹಾರದಿಂದ ಸಿಗುವ ಪೌಷ್ಟಿಕಾಂಶತೆಯನ್ನ ತನ್ನ ದೇಹ ಹೀರಿಕೊಳ್ಳುವಲ್ಲಿ ವಿಫಲ ಆಗ್ತಾ ಇದೆ. ಹಾಗಾಗಿ ಏನಾಗ್ತದೆ, ನನ್ನ ಬ್ರೈನ್ ಕರಳಿಂದ ಮತ್ತೆ ಬ್ರೈನಿಗೆ ಸಿಗ್ನಲ್ ಹೋಯ್ತು, ನಂಗೇನು ಸಿಗ್ತಿಲ್ಲ, ನಂಗೇನು ನರಿಶ್ಮೆಂಟ್ ಸಿಗ್ತಿಲ್ಲ. ಬ್ರೈನ್ ಏನನ್ನತ್ತೆ, ಬಾಯಿಗೆ ಹಂಗಾರೆ ತಿನ್ನು, ಹಾಗಾದ್ರೆ ತಿನ್ನು ಅಂತ ಕಳಿಸುತ್ತೆ. ಸೊ ಇಲ್ಲಿಂದ ಈ ಸಿಗ್ನಲ್ ಹಾಗೆ ಮಿಸ್ ಆಗ್ತಾ ಇರುತ್ತೆ. ಅದೇ ನೀವು ತಿನ್ನುವಂತಹ, ಈಗ ತಿನ್ನುವಾಗ ಏನು ಮಾತನಾಡದೆ ಸಂಪೂರ್ಣವಾಗಿ ಆಹಾರದ ಮೇಲೆ ಫೋಕಸ್ ಮಾಡಿ ತಿಂದರೆ, ಸಂಪೂರ್ಣ ಅಗದು ಆಹಾರದ ಪಚನ ಕ್ರಿಯೆ ಮೇಲೆ ಫೋಕಸ್ ಮಾಡಿ ನಿಧಾನಕ್ಕೆ ತಿಂದಾಗ ಇಂಥದೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ಮೆದುಳಿಗೆ ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಈಗ ನಮ್ಗೆ ಹಂಗರ್ ಹಾರ್ಮೋನ್ ಅಂತ ಬೇರೆ ಇರುತ್ತೆ, ಆಯ್ತಾ? ಆಮೇಲೆ ಸೆಟೈಟಿ ಹಾರ್ಮೋನ್ ಅಂತ ಅಂದ್ರೆ ತಿಂದಿದ್ದು ಹೊಟ್ಟೆ ತುಂಬಿತು ಅಂತ ಹೇಳೋದಕ್ಕೆ. ಈಗ ಹಾರ್ಮೋನ್ಸ್ ಅಂತಂದ್ರೆ ನಮಗೆಲ್ಲ ಗೊತ್ತಿರೋದು ಈ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾರ್ಮೋನು, ಗಂಡಸರ ಹಾರ್ಮೋನು, ಥೈರಾಯ್ಡು, ಇನ್ಸುಲಿನ್ ಇಷ್ಟೇ. ಆದ್ರೆ ನಿಜವಾಗಿ ನಮ್ಮ ದೇಹದಲ್ಲಿ ತುಂಬಾ ಇದೊಂದು ಕೆಮಿಕಲ್ ಫ್ಯಾಕ್ಟ್ರಿ, ತುಂಬಾ ದೊಡ್ಡ ಫ್ಯಾಕ್ಟ್ರಿ ಇದು, ಆಯ್ತಾ? ಈ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹ ಹಲವಾರು ರೀತಿಯ ಹಾರ್ಮೋನ್ಸ್ ಗಳನ್ನ ಸೆಕ್ರೀಟ್ ಮಾಡ್ತಾ ಇರುತ್ತೆ. ಅದರಲ್ಲಿ ಇದು ಕೂಡ ಒಂದು ಹಸಿವೆಯ ಹಾರ್ಮೋನ್ ಮತ್ತು ಹೊಟ್ಟೆ ತುಂಬಿದೆ ಅಂತ ತೃಪ್ತಿಯ ಹಾರ್ಮೋನ್ ಅಂತ. ಯಾವಾಗ ಏನಾಗುತ್ತೆ ನೋಡಿ, ಈಗ ನಾವು ಒಂದು ಟೀಮ್ ಅಂತ ಅಂದ್ಕೊಳ್ಳೋಣ, ಆಯ್ತಾ? ಒಂದು ಟೀಮ್. ಸೊ ಈಗ ನಾನು ಮನೆಗೆ ಬಂದ ತಕ್ಷಣನೇ ಮೊದಲು ಹಸಿವೆ ಹಾರ್ಮೋನ್ ಹೇಳುತ್ತೆ ಮಿದುಳಿಗೆ, ಹಸಿವಾಗ್ತಿದೆ ಅಂತ ಫೋನ್ ಮಾಡುತ್ತೆ. ಹಸಿವಾದ ತಕ್ಷಣ ಮಿದುಳು ಬಾಯಿಗೆ ಹೇಳುತ್ತೆ, ತಿನ್ನು, ಹಾಗಿದ್ರೆ ಏನಾದ್ರೂ ತಿನ್ನು ಅಂತ ನಮ್ಗೆ ಹಸಿವೆಯ ಸೆನ್ಸೇಷನ್ ಅನ್ನ ಕೊಡುತ್ತೆ. ಆ ಹಂಗರ್ ಹಾರ್ಮೋನ್ ಬ್ರೈನಿಗೆ ಹೋಗಿ ಹೇಳಿದ್ಮೇಲೆ ಬ್ರೈನ್ ನಮ್ಗೆ ಹೇಳುತ್ತೆ, ತಿನ್ನಮ್ಮ, ಹಸಿವೆ ಆಗ್ತಿದೆ ನಿಮಗೆ ಅಂತ. ಸೊ ನನಗೆ ಹಸಿವೆ ಆಗ್ತಿದೆ ಅಂದಾಗ ನಾನು ಆಹಾರವನ್ನ ತಗೊಂಡ್ಮೇಲೆ ಆ ಆಹಾರ ನನ್ನ ದೇಹಕ್ಕೆ ಹೋಗ್ತಿದ್ದಂಗೆ, ಬಾಯಿಗೆ ಹೋಗ್ತಿದ್ದಂಗೆ, ಆ ಬಾಯಲ್ಲಿರುವಂತಹ ಲಾಲಾರಸ ಗ್ರಂಥಿಗಳೇನಿದಾವಲ್ವ ಅದು ಸಂಪೂರ್ಣವಾಗಿ ಅದ್ರ ಜೊತೆ ಸೋಕಾದಾಗ ಅದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಜೀರ್ಣಕ್ರಿಯೆಗೆ ಅತ್ಯಂತ ಅಗತ್ಯವಾಗಿ ಬೇಕಾಗುವಂತಹ ಅಂಶ ನಿಮ್ಮ ಲಾಲಾರಸದಲ್ಲಿ ಇರುತ್ತೆ. ಸೊ ಯಾವಾಗ ನಾವು ನೋಡಿ, ನಾವು ಗಡ್ಬಿಡಿ ಮಾತಾಡ್ತಾ ತಿನ್ನೋದು, ಆಫೀಸ್ ಲೇಟ್ ಆಗ್ತಾ ತಿನ್ನೋದು, ಅಥವಾ ಟಿವಿ ನೋಡ್ತಾ ತಿನ್ನೋದು, ಇಲ್ಲ ಪಟ್ಟಂಗ ಹೊಡಿತಾ ತಿನ್ನೋದು, ಈ ತರ ಎಲ್ಲ ಮಾಡಿದ್ರೆ ನಾವೇನ್ ಮಾಡ್ತೀವಿ,
ಗಡ್ಬಿಡಿಯಲ್ಲಿ ತಿನ್ಬಿಡ್ತೀವಿ, ಆಹಾರ ಹೋಗತ್ತೆ ನುಂಗ್ತೀವಿ, ಆಹಾರ ಹೋಗತ್ತೆ ನುಂಗ್ಬಿಡ್ತೀವಿ ಅಲ್ವಾ. ಅದರ ಬದಲು ನಾವು ಕರೆಕ್ಟ್ ಆಗಿ ಅದು ಲಾಲಾರಸದ ಜೊತೆ ಸೇರೋ ತರ ನೀವು ಅದನ್ನ ಚ್ಯೂ ಮಾಡಿ ತಿಂದ್ರೆ ಆಗ ಲಾಲಾರಸದೊಟ್ಟಿಗೆ ಆಹಾರ ಮಿಕ್ಸ್ ಆಗ್ತಿದ್ದಂತೆ ಲಾಲಾ ಗ್ರಂಥಿಗಳು ಮುಂದಿನ ಎಲ್ಲ ಅಂಗಾಂಗಕ್ಕೆ ಸಿಗ್ನಲ್ ಕಳಿಸುತ್ತೆ. ಈಗ ಹೇಗೆ ಈಗ ನೋಡಿ, ಈಗ ಕುಮಟಾದಲ್ಲಿ ಕಾರವಾರದಲ್ಲಿ ಅಂತ ಈಗ ಬಸ್ ಸ್ಟಾಪ್ಗಳಿದೆ. ಈಗ ನೀವು ಬೆಂಗಳೂರಿಂದ ಬಸ್ಸಲ್ಲಿ ಬರುವಾಗ ಅಲ್ಲಿ ಕೇಳಲ್ಲ, ಓ ಈಗ ರಾಜಾಜಿನಗರದಲ್ಲಿ ಇದೆಯಂತೆ, ಈಗ ಅಲ್ಲಿದೆಯಂತೆ, ಇಲ್ಲಿ ಬರಕ್ಕೆ ಇನ್ನು ಇಷ್ಟೊತ್ತಾಗತ್ತೆ ಅಂತ ನೀವು ಹೇಗೆ ಮೊದಲೇ ಅಪ್ಡೇಟ್ ಕೇಳಿ ಇಟ್ಕೊಂಡಿರ್ತೀರಲ್ವಾ, ನಿಮ್ಮ ಸ್ಟಾಪಿಗೆ ಬಸ್ಸಿನ ಎಷ್ಟು ಗಂಟೆಗೆ ಬರುತ್ತೆ, ಅಲ್ಲಿಂದ ಇಲ್ಲಿಗೆ ಬರೋದು ಎಷ್ಟೊತ್ತಿಗೆ ಅಂತ ಈಗ ಅಲ್ಲಿ ಹೇಳಿರ್ತಾರೆ, ನಮ್ಮ ಬಸ್ ಇಲ್ಲಿಂದ ಇಷ್ಟೊತ್ತಿಗೆ ಹೊರಡತ್ತೆ, ನಿಮಗೆ ಸಿಗತ್ತೆ ಅಂತ. ಹಾಗೇನೆ ಇಲ್ಲಿ ಆಹಾರ ಲಾಲಾರಸ ಗ್ರಂಥಿಗಳು ಮೊದಲೇ ತಿಳಿಸಿರುತ್ತೆ. ಲಾಲಾರಸ ಗ್ರಂಥಿಗಳು ಲಾಲಾರಸ ಗ್ರಂಥಿಗಳು ಏನ್ ಮಾಡುತ್ತೆ, ಮುಂದಿನ ಅಂಗಾಂಗಗಳಿಗೆ ತಿಳಿಸುತ್ತೆ ಏನಂತ, ಇಲ್ಲಿಂದ ಇಂತಿಂಥ ಐಟಮ್ಗಳು ಬಂದಿದೆ, ಯಾವ ರಸ, ಮಧುರ ರಸ ಆಹಾರವೋ, ತಿಕ್ತರಸ ಆಹಾರವೋ, ಅಥವಾ ಕಟುರಸ ಆಹಾರವೋ, ಲವಣ ರಸವೋ, ನೀವು ನಿಮ್ಮ ಆಹಾರದಲ್ಲಿ ಯಾವ್ಯಾವ ರಸ ಪ್ರಿಡಾಮಿನೆಂಟ್ ಅನ್ನ ಕೊಟ್ಟಿದ್ದೀರಿ ಅಂತ ಈ ನಾಲಿಗೆಯಲ್ಲಿರುವ ಅಂಶಗಳು ದೇಹದ ಮುಂದಿನ ಸಿಗ್ನಲ್ ಕೊಡುತ್ತೆ. ಯಾಕಂದ್ರೆ ಇಲ್ಲಿಂದ ಬ್ರೈನಿಗೆ ಹೋಗುತ್ತೆ, ಬ್ರೈನು ಮುಂದಿಂದ ಗೋ ರೆಡಿ ಇರಿ, ಇಂತಿಂತ ಆಹಾರ ಬರ್ತಿದೆ, ಫ್ರೈಡ್ ಫುಡ್ ಬರ್ತಿದೆ, ಸಿಹಿ ತಿಂಡಿ ಬರ್ತಿದೆ, ಮದುವೆ ಊಟ ಬರ್ತಿದೆ, ಸಾದಾ ಊಟ ಬರ್ತಿದೆ, ರೊಟ್ಟಿ ಊಟ ಬರ್ತಿದೆ, ಏನು ಬರ್ತಿದೆ ಅನ್ನೋದನ್ನ ಸಿಗ್ನಲ್ ಕಳಿಸಿದೆ ಅಲ್ವಾ. ಆದ್ರೆ ಆ ಒಂದು ನಾವು ಗಡಿಬಿಡಿ ತಿಂದಾಗ ಈ ಸಿಗ್ನಲ್ ಮಿಸ್ ಆಗ್ಬಿಡುತ್ತೆ, ಗುಳುಗ್ ಮಾತ್ರ ನುಂಗ್ಬಿಡ್ತೀವಿ ನಾವು. ಮುಂದಿನ ಅಂಗಾಂಗಕ್ಕೆ ಸಿದ್ಧತೆ ನಮ್ಗೇನು, ಅಯ್ಯೋ ಬಸ್ ಹೋಗ್ಬಿಡ್ತಾರೆ, ನಮ್ ಸ್ಟಾಪ್ ಮೀರಿ ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ವಲ್ಲ. ಆ ಸ್ಟಾಪ್ ಅಲ್ಲಿ ಯಾವಾಗ ಬಂತು ಹೇಳಿದ್ರೆ ಅವರು ನಿಮ್ಗೆ ಹೇಳೋಷ್ಟರಲ್ಲಿ ನಿಮ್ ಸ್ಟಾಪ್ ದಾಟಿ ಬಸ್ ಹೋದಾಗ ಹೆಂಗ್ ಕಂಗಾಲಾಗುತ್ತೋ ದೇಹದೊಳಗೂ ಹಾಗೆ ಆಗುತ್ತೆ. ಸೊ ಆ ರೀತಿ ಪಚನ ಕ್ರಿಯೆ ಹಂತ ಹಂತವಾಗಿ ಇಲ್ಲಿಂದ ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆಗೆ ಹೋದ್ಮೇಲೂ ಅಷ್ಟೇ, ಈಗ ನೀವು ತಿಂದ ತಕ್ಷಣದಲ್ಲಿ ಸ್ನಾನ ಮಾಡಬಾರ್ದು, ತಿಂದ ತಕ್ಷಣದಲ್ಲಿ ವ್ಯಾಯಾಮ ಮಾಡಬಾರ್ದು, ತಿಂದ ತಕ್ಷಣದಲ್ಲಿ ಯಾವುದೇ ಒಂದು ಜೀರ್ಣಕ್ರಿಯೆಗೆ ಡಿಸ್ಟರ್ಬ್ ಆಗುವಂಥದ್ದು ನಿದ್ದೆನೂ ಮಾಡಬಾರ್ದು. ಈಗ ವಾಕ್ ಮಾಡ್ಬೋದು 100 ಹೆಜ್ಜೆ ಅಷ್ಟೇ, 100 ಹೆಜ್ಜೆ ವಾಕ್ ಮಾಡ್ಬೋದು. ಇನ್ನು ಶುಗರ್ ಎಲ್ಲ ಜಾಸ್ತಿ ಇರುವವರು ಒಂದು 5 ರಿಂದ 10 ನಿಮಿಷ ಬ್ರಿಸ್ಕ್ ವಾಕ್ ಮಾಡ್ಬೋದು, ಅಂದ್ರೆ ಶುಗರ್ ಲೆವೆಲ್ ಹೈ ಆಗ್ಬಾರ್ದು. ತಿಂದ ತಕ್ಷಣವೇ ಮಾಡ್ಬೇಕು. ಆರ್ದ್ರ ಪಾಣಿನ ಅಂತ ಹೇಳುತ್ತೆ, ಅಂದ್ರೆ ಆರ್ದ್ರ ಅಂದ್ರೆ ಒದ್ದೆ, ನೀವು ಕೈ ತೊಳಿತೀರಲ್ಲ ಆ ಒದ್ದೆ ಕೈಯಲ್ಲೇ ವಾಕ್ ಮಾಡ್ಬೇಕು ಅಂತ. ಆಯುರ್ವೇದ ಏನ್ ಹೇಳುತ್ತಂದ್ರೆ ಆರ್ದ್ರ ಪಾಣಿನ, ಕೈ ತೊಳಿತೀರಲ್ಲ, ಕೈ ತೊಳೆದವರು 100 ಹೆಜ್ಜೆ ನಡೀರಿ ಅಂತ. 100 ಹೆಜ್ಜೆ ವಾಕ್ ಅಂತಂದ್ರೆ 2 ಕಿಲೋಮೀಟರ್ ಅಲ್ಲ ಅವತ್ತೆ ನಾಳೆಗೆ ಅಲ್ಲ, ಕೈ ತೊಳೆದ ತಕ್ಷಣ ಆ ಶ್ಲೋಕನೇ ಹೇಳುತ್ತೆ, ಆರ್ದ್ರ ಪಾಣಿನ, ಕೈ ಏನು ಒದ್ದೆ ಇರುತ್ತೆ, ನೀವು ತಿಂದು ಕೈ ತೊಳೆದ ಒದ್ದೆ ಕೈ ಏನಿರುತ್ತಲ್ಲ ತಕ್ಷಣದಲ್ಲಿ 100 ಹೆಜ್ಜೆ ನಡಿ. ಇಲ್ಲಿ ಯಾಕೆ ಬೇಸಿಕ್ ಲಾಜಿಕ್ ಅಷ್ಟೇ. ನೀವು ತಿಂತಿರ್ತೀರ ಒಂದೊಂದ್ಸತಿ ನಮ್ಗೆ ತಿಂದ ತಕ್ಷಣ, ಈಗ ಕೆಲವರು ಸ್ವೀಟ್ ತಿನ್ಬೇಕು ಕ್ರೇವಿಂಗ್ ಆಗತ್ತಲ್ಲ, ಒಮ್ಮೆ ವಾಕ್ ಮಾಡಿ ನೋಡಿ, ಕ್ರೇವಿಂಗ್ ಹೋಗುತ್ತೆ. ಯಾಕೆ ಗೊತ್ತಾ, ತಕ್ಷಣದಲ್ಲಿ ನಾವು ಗುಡುಮ್ ತಿನ್ಬಿಟ್ಟಿರ್ತೀವ, ತಿಂದಾಗ ಏನಾಗುತ್ತೆ, ನಮ್ಮ ಎಲ್ಲ ಇಂದ್ರಿಯಗಳ ಅದ್ರ ಜೊತೆ ಸೋಕಿನ ಆಗಿರೋದಿಲ್ಲ, ಬ್ರೈನಿಗೆ ಆ ಸೆಟೈಟಿ ಹಾರ್ಮೋನ್, ತೃಪ್ತಿ ಹಾರ್ಮೋನ್ ರೀಚ್ ಆಗಿರೋದಿಲ್ಲ. ಸೊ ಬ್ರೈನ್ ಏನೋ ಬೇಕಲ್ಲ, ಇನ್ನೊಂಚೂರು ಏನೋ ಬೇಕಲ್ಲ ಅಂತಿರುತ್ತೆ. ಬಟ್ ನೀವು ವಾಕ್ ಮಾಡಿದಾಗ ಮೆಟಬಾಲಿಸಮ್ ಕಿಕ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಆ ಹೊಟ್ಟೆಯಲ್ಲಿ ಎಷ್ಟು ತುಂಬಿದೆ ಅನ್ನೋದು ಬ್ರೈನಿಗೆ ಗೊತ್ತಾಗುತ್ತೆ ಒಂದು ಕನಿಷ್ಠ 5 ರಿಂದ 10 ನಿಮಿಷ ಬೇಕಾಗುತ್ತೆ. ಆ ಸಮಯದಲ್ಲಿ ನಿಮಗೆ ಕ್ರೇವಿಂಗ್ ಕಡಿಮೆ ಆಗುತ್ತೆ. ಮತ್ತೆ ತಿನ್ಬೇಕು, ಸ್ವೀಟ್ ಬೇಕು, ಚಾಕ್ಲೇಟ್ ಬೇಕು, ಲಡ್ಡು ಬೇಕು, ಸ್ವೀಟ್ ಡಬ್ಬ ಹುಡುಕ ಕೆಲಸ ಇರೋದಿಲ್ಲ, ಗೊತ್ತಾಯ್ತಾ. ಸೊ ಆಹಾರ ಆದ ತಕ್ಷಣದಲ್ಲಿ ನೀವು ನಿದ್ದೆ ಮಾಡೋದು. ಕೆಲವರೆಲ್ಲ ಆಫೀಸಿಗೆ ಹೋಗ್ತಾ ಬಡ ತಿಂಡಿ ತಿಂದು ಸ್ನಾನ ಮಾಡ್ತೀರಾ, ಇದು ಕೂಡ ನಿಮಗೆ ಲಾಂಗ್ ರನ್ ಅಲ್ಲಿ ಇವತ್ತು ನಾಳೆ ಗೊತ್ತಾಗಲ್ಲ. ಈಗ ನೀವು ಕೇಳ್ಬೋದು, ನಾನು ದಿನ ಕಾಲೇಜಿಗೆ ಹಂಗೆ ಹೋಗ್ತೀನಿ, ನಂಗೇನಾಗಿಲ್ಲ ಅಲ್ಲ ಅಂತ. ಇವತ್ತು 1-2 ದಿನದಲ್ಲಿ ಇಂಪ್ಯಾಕ್ಟ್ ಆಗುವಂಥದ್ದಲ್ಲ, ಇದೆಲ್ಲ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಗೊತ್ತಾಗುತ್ತೆ. ಮುಂದೆ ತುಂಬಾ ಸಮಸ್ಯೆಗಳು ಬಂದಾಗ ಹಿಂತಿರುಗು, ಹೌದಲ್ಲ ನಾನು ಈ ಮಿಸ್ಟೇಕ್ ಮಾಡ್ತಿದ್ದೆ, ನಾನು ಈ ತಪ್ಪನ್ನ ಮಾಡ್ತಿದ್ದೆ, ಬಹುಶಃ ಅದಕ್ಕಾಗಿ ನನಗೆ ಇದು ತೊಂದರೆ ಆಯ್ತು ಅನ್ನೋದು ನಿಮ್ಗೆ ಅವಾಗ ಅರ್ಥ ಆಗುತ್ತೆ. 9 ಗಂಟೆಗೆ ನಮ್ದು ಫಾಸ್ಟಿಂಗ್ ಕಂಪ್ಲೀಟ್ ಆಗಿ ತಿಂಡಿ ತಿಂತೀವಿ ಅಂದ್ರೆ 8:30 ಅಥವಾ 8 ಗಂಟೆಗೆ ಜೀರಿಗೆ ನೀರು, ಚಿಯಾ ಸೀಡು ಅಥವಾ ಲೆಮನ್ ನೀರು ಏನಾದ್ರೂ ಕುಡಿಬಹುದಾ, ಅಥವಾ 9 ಗಂಟೆಗೆ ಕುಡಿಬೇಕಾ ಅದು ಫಾಸ್ಟಿಂಗ್? ಅದೇ ಈಗ ಚಿಯಾ ಸೀಡ್ಸು,
ಮತ್ತೊಂದು ಇನ್ನೊಂದು ಈ ಥರ ನಾವು ಮಾಡಿ ಏನು ಮಾಡ್ತೀವಿ ಹೇಳಿ, ತುಂಬ ಮಲ್ಟಿಪಲ್ ಆದಂತಹ ಮೀಲ್ಸ್ ಅನ್ನ ಮಾಡ್ಕೊಬಿಡ್ತೀವಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಮಚ ಬಿಸಿನೀರು ಕುಡಿಯೋದು, ಅದಾದ್ಮೇಲೆ ಮತ್ತೆ ಲೆಮನ್ ವಾಟರ್ ಕುಡಿಯೋದು, ಅದಾದ್ಮೇಲೆ ಮತ್ತೆ ಮಾಲ್ಟ್ ಕುಡಿಯೋದು, ಅದಾದ್ಮೇಲೆ ನೆನೆ ಇಟ್ಟಿರೋ ಡ್ರೈ ಫ್ರೂಟ್ಸ್ ತಿನ್ನೋದು, ಅದಾದ್ಮೇಲೆ ಈ ಥರ ಚಿಯಾ ಸೀಡ್ಸ್ ತಗೊಳ್ಳೋದು, ಅದಾದ್ಮೇಲೆ ಮತ್ತೊಂದು ಯಾವುದು ಮಿಲೆಟ್ಸ್ ಎಲ್ಲ ಸೇರಿ ಒಂದು ಮಿಕ್ಸ್ ಥರ ತಗೊಳ್ಳೋದು, ಆಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ತಿನ್ನೋದು, ಬ್ರೇಕ್ಫಾಸ್ಟ್ ಆದ್ಮೇಲೆ 11 ಗಂಟೆ ಮತ್ತೆ ಫ್ರೂಟ್ಸ್ ತಿನ್ನೋದು. ಈ ಥರ ಮಲ್ಟಿಪಲ್ ಮೀಲ್ಸ್ ಅನ್ನು ಮಾಡಿಕೊಂಡಷ್ಟು ನಿಮ್ಮ ಅಗ್ನಿ ಇನ್ನಷ್ಟು ಹಾಳಾಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಅಷ್ಟು ನಿಮ್ಮ ಎಲ್ಲ ಫುಡ್ಡನ್ನು ನೀವೇನು ಮಾಡ್ಬೇಕು ಹೇಳಿ, ಒಂದರಲ್ಲಿ ಕಂಬೈನ್ ಮಾಡಿ. ಅಂದರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಅದರೊಳಗೆ ತನ್ನಿ. ಇನ್ನು ಅದ್ರ ಹೊರತಾಗಿ ಏನನ್ನು ತಗೋಬಹುದು, ಇನ್ಫ್ಯೂಸ್ಡ್ ವಾಟರ್ಸ್ ಅನ್ನ ತಗೋಬಹುದು. ಅಂದರೆ ಬಿಸಿ ನೀರು, ಜೀರಿಗೆ ನೀರು, ಧನಿಯಾ ನೀರು, ಸೋಂಪಿನ ನೀರು, ಅಜ್ವಾಯಿನ್ ನೀರು, ಈ ಥರದಲ್ಲಿ ಬೇರೆ ಬೇರೆ ಫಾಸ್ಟಿಂಗ್ ಜೊತೆಗೆ ಬರಲ್ಲ ಅದು ಅದನ್ನ ನೀವು ತಗೋಬಹುದು. ಇನ್ಫ್ಯೂಸ್ಡ್ ವಾಟರ್ಗೆ ಪರ್ಮಿಷನ್ ಇರುತ್ತೆ, ಆಯ್ತಾ? ಚಿಯಾ ಸೀಡ್ ಅದೆಲ್ಲ ಆದಷ್ಟು ಕಡಿಮೆ ಮಾಡಿರುತ್ತೆ, ತಗೋಬಾರ್ದಂತಲ್ಲ, ಖಂಡಿತ ಅದೆಲ್ಲ ಒಳ್ಳೇದೇ. ಆದ್ರೆ ಈಗಾಗಲೇ ಅಗ್ನಿ ದೃಷ್ಟಿ ಇದ್ದಾಗ ಆ ಅಗ್ನಿಯನ್ನ ಇನ್ನಷ್ಟು ಹಾಳು ಮಾಡ್ಕೊಳ್ಳೋದು ಬೇಡ ಅಂತ. ಏನನ್ನೇ ನೀವು ಕೊಟ್ಟರು ನೋಡಿ, ನೀರನ್ನೇ ಕೊಟ್ಟರು ದೇಹನ ಜೀರ್ಣಿಸ್ಕೊಳ್ಬೇಕು. ನಿಮಗೆ ಗೊತ್ತಾ ಡಯಾಬಿಟಿಸ್ ಯಾಕೆ ಬರುತ್ತೆ ಅಂತ ಆಯುರ್ವೇದ ಶ್ಲೋಕ ಹೇಳುವಾಗ ಮೊದಲ ನಿಧಾನ ಅಂದ್ರೆ ಕಾರಣ ಅಂತ. ಫಸ್ಟ್ ಕಾರಣ ಆಯುರ್ವೇದ ಹೇಳೋದು ಅತ್ಯಂಬು ಪಾನಾತ್, ಅತಿಯಾದ ನೀರು ಕುಡಿಯುವವರಲ್ಲಿ ಡಯಾಬಿಟಿಸ್ ಬರುತ್ತೆ. ಹಂಗಂತ ಈ ಮಕ್ಕಳು ನೀರು ಕುಡಿಯೋದು ಬಿಟ್ಬೇಡಿ, ಗೊತ್ತು ನಂಗೆ ಮೊದಲೇ ನೋಡಿದ್ರೆ ಅಮ್ಮ ನೀರು ಕುಡಿಬಾರ್ದಂತ. ಹಂಗಲ್ಲ. ಅತ್ಯಂಬು ಪಾನ ಅಂತಂದ್ರೆ ಏನು, ಒಂದು ಸತಿಗೆ 1 ಲೀಟರ್ ನೀರು ಕುಡಿಯೋದು. ಬೆಳಗ್ಗೆ ಎದ್ದೆ 1 ಚಮಚ ನೀರು ಕುಡಿದೆ, ಮತ್ತೆಷ್ಟೊಂದು ನೆನಪಾದಾಗೆಲ್ಲ 1 ಬಾಟ್ಲಿ ನೀರು ಕುಡಿತೀನಿ, ಗಟ ಏರಿಸ್ಬಿಡ್ತೀನಿ ಅಂತಿರಲ್ಲ, ಅಂಥವರಲ್ಲಿ ಡಯಾಬಿಟಿಸ್ ಬರೋ ಸಾಧ್ಯತೆ ಜಾಸ್ತಿ. ಯಾಕಂದ್ರೆ ಡಯಾಬಿಟಿಸ್ ಅನ್ನೋದೇನು ಒಂದು ಮೆಟಬಾಲಿಕ್ ಸಿಂಡ್ರೋಮ್. ಅದು ಒಂದು ರೋಗ ಅಂದ್ರೆ ಒಂದು ಫೈನಲ್ ಡಯಾಗ್ನೋಸಿಸ್ ಅಲ್ಲ. ಡಯಾಬಿಟಿಸ್ ಅನ್ನುವಂಥದ್ದು ಬೇರೆ ಎಲ್ಲ ಲಕ್ಷಣಗಳು ಸೇರಿ ಒಂದು ಸಿಂಡ್ರೋಮ್ ಅಂತ ಆಗಿರೋದು. ಈ ಮೆಟಬಾಲಿಕ್ ಸಿಂಡ್ರೋಮ್ ಯಾಕೆ ಬರುತ್ತೆ, ನಿಮ್ಮ ಮೆಟಬಾಲಿಸಮ್ ವೀಕ್ ಆದಾಗ ಬರುತ್ತೆ. ನಿಮ್ಮ ಜೀರ್ಣಕ್ರಿಯೆ ಯಾರ್ಯಾರಲ್ಲಿ ಅಸಿಡಿಟಿ ಇರುತ್ತೆ ತುಂಬಾ ಲಾಂಗ್ ಟರ್ಮ್ ಅಲ್ಲಿ, ಅವರು ಡಯಾಬಿಟಿಸ್ ರೋಗದಿಂದ ಬಳಲುವ ಸಾಧ್ಯತೆ ಜಾಸ್ತಿ. ಯಾರ್ಯಾರಲ್ಲಿ ಮೆಟಬಾಲಿಸಮ್ ಹಾಳಾಗಿದೆ, ಅವರಲ್ಲಿ ಯಾರಲ್ಲಿ ಕೊಲೆಸ್ಟ್ರಾಲ್ ಹೈ ಇದೆ, ಅವರಲ್ಲಿ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ಜಾಸ್ತಿ. ಯಾರ್ಯಾರಲ್ಲಿ ಥೈರಾಯ್ಡ್ ರಿಲೇಟೆಡ್ ಅಥವಾ PCOD, ಎಂಡೋಮೆಟ್ರಿಯೋಸಿಸ್, ಈ ಥರದ ಗರ್ಭಕೋಶ ಅಥವಾ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಪಟ್ಟಂತಹ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಇದೆ, ಅವರಲ್ಲಿ ಕೂಡ ಡಯಾಬಿಟಿಸ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ. ಯಾಕೆ ಅಂತಂದ್ರೆ ಇದೆಲ್ಲ ಹಾರ್ಮೋನ್ಸ್ಗಳು ಒಂದಕ್ಕೊಂದು ಕನೆಕ್ಟೆಡ್ ಅಂಡ್ ಮೆಟಬಾಲಿಸಮ್ಗೆ ಕನೆಕ್ಟೆಡ್. ಇದು ಎಲ್ಲೆಲ್ಲಿ ನಿಮ್ಮ ಜೀರ್ಣಕ್ರಿಯೆ, ಜೀರ್ಣಾಂಗ ವ್ಯೂಹದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ, ಅಂತಹ ಎಲ್ಲ ರೋಗಿಗಳಲ್ಲಿ ಡಯಾಬಿಟಿಸ್ ಕೂಡ ಕಾಣಿಸ್ಕೊಳ್ಳುವ ಸಾಧ್ಯತೆ ಜಾಸ್ತಿ. ಕಂಡೇ ಬಿಡತ್ತೆ ಅಂತಲ್ಲ, ಕಾಣಿಸ್ಕೊಳ್ಳುವ ಸಾಧ್ಯತೆ ಜಾಸ್ತಿ. ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡು ಪ್ರಿಕಾಷನ್ ಅನ್ನ ತಗೊಳ್ಳಿಕ್ಕೆ ಬೇಕಾಗತ್ತೆ. ಹಾಗಾಗಿ ನಿಮ್ಮ ಆಹಾರವನ್ನ ಆದಷ್ಟು ಎಷ್ಟಾಗತ್ತೆ ಅಷ್ಟು ನಿಮ್ಮ ದೇಹ ಕೇಳಿ, ಜೀರ್ಣಿಸ್ಕೊಳ್ಳುವ ಸಾಮರ್ಥ್ಯ ಇದೆಯಾ, ಜೀರ್ಣ ಆಹಾರ ಲಕ್ಷಣ ಬಂತ, ನಾನು ಮಧ್ಯಾಹ್ನ ತಿಂದಿದ್ದು ಈಗ ನನಗೆ ಜೀರ್ಣ ಆಗಿದ್ಯಾ, ಉದ್ಗಾರ ಶುದ್ಧಿ, ಉತ್ಸಾಹ, ವೇಗೋತ್ಸರ್ಗ ತಥೈವಚ, ಲಘುತ, ಕ್ಷುತ್ಪಿಪಾಸಾಚ, ಜೀರ್ಣ ಆಹಾರಸ್ಯ ಲಕ್ಷಣ, ಈ ಲಕ್ಷಣಗಳು ನನಗೆ ಬಂತ, ಅದನ್ನು ಒಬ್ಸರ್ವ್ ಮಾಡಿ ನಿಮ್ಮ ದೇಹ ಎಷ್ಟು ಹಸಿವು ಅಂತ ಹೇಳುತ್ತಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಹಾರವನ್ನ ಕೊಡಿ. ಡಯಾಬಿಟಿಕ್ ಇರೋರು ಹೆಚ್ಚಿಗೆ ನೀರು ಕುಡಿಬಾರ್ದು, ನೀವು ಹೇಳಿದ್ದೆ ರಿಲೇಟೆಡ್. ಖಂಡಿತ ಯಾಕಂದ್ರೆ ನಿಮ್ಮ ದೇಹ ಪ್ರತಿಯೊಂದನ್ನು ಜೀರ್ಣಿಸ್ಕೊಳ್ಬೇಕು. ಈ ನಿಮ್ ಲೆಕ್ಕದಲ್ಲಿ ಅಯ್ಯೋ ನೀರ್ ತಾನೆ, ನೀರೆಲ್ಲ ಜೀರ್ಣ ನೀರನ್ನು ಸಹ ನಿಮ್ಮ ದೇಹ ಜೀರ್ಣಿಸಿಕೊಳ್ಬೇಕು. ಅದಕ್ಕೂ ಸಹ ದೇಹ ಅಗ್ನಿಯನ್ನ ಇನ್ವೆಸ್ಟ್ ಮಾಡಬೇಕು. ಹಾಗಾಗಿ ನಿಮ್ಮ ಅಗ್ನಿಯನ್ನ ನೀವು ಕಾಪಾಡ್ಕೋಬೇಕು. ಈಗ ನೋಡಿ, ನಾಳೆ ನಾವು ಯಜ್ಞ ಮಾಡ್ತಿದ್ದೀವಿ, ಅಲ್ಲಿ ಅಗ್ನಿ ಆರಾಧನೆ. ಆ ಅಗ್ನಿ ರೆಪ್ರೆಸೆಂಟ್ ಮಾಡೋದೇನು, ನಮ್ಮೊಳಗಿನ ಅಗ್ನಿಯನ್ನ ರೆಪ್ರೆಸೆಂಟ್ ಮಾಡೋದು. ನಮ್ಮ ದೇಹದೊಳಗಿನ ಅಗ್ನಿಯನ್ನೇ ಆ ಒಂದು ಕುಂಡದೊಳಗಿನ ಅಗ್ನಿ ರೆಪ್ರೆಸೆಂಟ್ ಮಾಡುತ್ತೆ. ನಾವು ಅಲ್ಲಿ ಆ ಅಗ್ನಿಗೆ ಆಹುತಿ ನೀಡಿದಂತೆ ನಮ್ಮ ದೇಹಕ್ಕೆ ಪ್ರತಿನಿತ್ಯ ನಾವು ಆಹಾರ ಸೇವನೆ ಏನು ಮಾಡ್ತೀವ, ಇದು ಈ ಅಗ್ನಿಗೆ ನಾವು ಕೊಡುವಂತ ಆಹುತಿ ಇದ್ದಂತೆ. ಸೊ ಅದನ್ನ ಅಷ್ಟು ಪವಿತ್ರವಾದ ಭಾವನೆಯಿಂದ ನಮ್ಮ ದೇಹದ ಸಾಮರ್ಥ್ಯ ಏನಿದೆ ಅದಕ್ಕಿಂತ ನಾವು ಕಡಿಮೆ ಕೊಡ್ತಾ ಬರಬೇಕು. ಇಲ್ಲಿ ನೀವು ಫಿಕ್ಸ್ ಇಟ್ಕೋಬೇಕಂತಿಲ್ಲ, ಈಗ ನಾನು ದಿನ 2 ಖಂಡಿತ ಆಗೋದು. ಯಾಕಂತಂದ್ರೆ ನ್ಯೂಟ್ರಿಷನ್ ಕಮ್ಮಿ ಆಗತ್ತೆ ಅಂತ ನೀವು ತಿಂದ್ರೂ ಸಹ ಬೇಕಾದ್ರೆ ತಿಂದು ನೋಡಿ, ನಿಮ್ಮ ದೇಹ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಈಗ ನೋಡಿ, ಇಷ್ಟು ದಿನಗಳಲ್ಲಿ ನೀವಾದ್ರೂ ನೋಡಿರ್ಬೋದು, ಯಾರೋ ಅದು ಒಳ್ಳೇದಂದ್ರು ಇದು ಒಳ್ಳೇದಂದ್ರು, ಅಯ್ಯೋ ವೀಕ್ ಆಗ್ತಿದ್ದೀನಿ ಅಂತ ನೀವು ಎಷ್ಟೇ ಒಳ್ಳೆ ಫುಡ್ ತಿಂದ್ರೂ
ನಿಮ್ಮ ದೇಹ ಇನ್ನ ಸಿಂಪ್ಟಮ್ಸ್ ಅನ್ನು ಹೆಚ್ಚೇ ಕೊಡ್ತು ಅಥವಾ ಇನ್ನ ತೊಂದರೆಲೇ ಇತ್ತು ಬಿಟ್ರೆ ಈಗ ನಾವು ಇಷ್ಟು ಹೆಲ್ದಿ ತಿಂದಿದ್ದಕ್ಕೆ ಹೆಲ್ದಿ ಆದ ಅನ್ನೋ ಥರ ಬದಲಾಗಲ್ಲ. ಯಾಕಂತಂದ್ರೆ ಅದು ಎಷ್ಟು ಹೀರ್ಕೊಳಕ್ ಸಾಧ್ಯನೋ ಅಷ್ಟು ಮಾತ್ರ ನಾವು ಕೊಡ್ಬೇಕು. ಹೀರ್ಕೊಳಕ್ಕಾಗದೆ ಇರೋದು ವೇಸ್ಟ್ ಆಗುತ್ತೆ. ನ್ಯೂಟ್ರಿಷನ್ ಬಾಡಿ ಅಬ್ಸರ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೇಕು, ಅದನ್ನೇ ಹೆಚ್ಚಾಗಬೇಕು. ಈಗ ನೋಡಿ ಗುರುವಲ್ಲ, ಈಗ ನಾನು ಈ ನ್ಯೂಟ್ರಿಷನ್ ಎಲ್ಲ ಅಬ್ಸರ್ವ್ ಮಾಡುವಷ್ಟು ಸ್ಟ್ರಾಂಗ್ ಆಗ್ಬೇಕಂದ್ರೆ ಚಂದ ದೊಡ್ಡ ಬೆಂಕಿ ಬೇಕು. ಈಗ ನನಗೊಂದು ದೊಡ್ಡ ಬೆಂಕಿ ಬೇಕು ಅಂದ ತಕ್ಷಣ ನಾನು ಒಮ್ಮೆನೆ ಮರದ ದಿಮ್ಮಿ ತಂದು ಹಾಕಿದ್ರೆ ಒಲೆಗೆ ಆರೋಗ್ಬಿಡತ್ತೆ. ಇರೋ ದೀಪನೇ ಆರೋಗ್ಬಿಡತ್ತೆ. ಅದೇ ನಾನು ಒಂದು ಚಿಕ್ಕ ದೀಪ ನನ್ನ ಹತ್ರ ಇದೆ, ನಾನೆಲ್ಲ ಚಿಕ್ಕ ಚಿಕ್ಕ ತರಗೆಲೆ ಫಸ್ಟ್ ತಂದು ಹಾಕಿದೆ. ತರಗೆಲೆ ಹಾಕಿದಾಗ ಒಂಚೂರು ದೊಡ್ಡ ಆಯಿತು. ಆಮೇಲೆ ನಾವು ಕಡ್ಡಿಗಳನ್ನು ಹಾಕ್ಬೋದು. ಕಡ್ಡಿನೂ ಹಾಕಿದಾಗ ಇನ್ನೊಂದು ಸ್ವಲ್ಪ ದೊಡ್ಡ ಆದಾಗ ನೀವು ಸೌದಿ ಹಾಕ್ಬೋದು. ಸೌದಿನೂ ಹಾಕಿ ಉರಿಯೋಕ್ಕೆ ಸ್ಟಾರ್ಟ್ ಆದರೆ ಒಮ್ಮೆ ಹೆಂಡ ಚೆನ್ನಾಗಿ ಆಯಿತು ಅಂತಂದರೆ ಆಮೇಲೆ ಮರದ ದಿಮ್ಮಿ ಏನು ಒಂದೊಂದು ಮನೆ ಇಟ್ಟರು ಸುಟ್ಟೋಗ್ಬಿಡುತ್ತೆ. ಅಂದರೆ ಅಷ್ಟು ಅದಕ್ಕೆ ಆ ಕೆಪಾಸಿಟಿ ಬಂದಿರುತ್ತೆ. ನಮ್ಮ ದೇಹದಲ್ಲೂ ಹಾಗೇನೆ. ನಾವೇನು ಮಾಡಬೇಕು, ಈಗ ಅಗ್ನಿ ಕಮ್ಮಿ ಅಂದ ತಕ್ಷಣ ಹೆಚ್ಚಿನವ್ರು ಮಾಡೋ ಮಿಸ್ಟೇಕ್ ಏನು, ನಾವು ಪ್ಯಾನಿಕ್ ಆಗಿಬಿಡ್ತೀವಿ. ಅಯ್ಯೋ ವೀಕ್ ಆಗ್ತಿದ್ದೀನಿ, ಅಯ್ಯೋ ಅಶಕ್ತತೆ ಜಾಸ್ತಿ, ಸುಸ್ತು ಜಾಸ್ತಿ, ದೇಹಕ್ಕೆ ನರಿಶ್ಮೆಂಟ್ ಸಿಗ್ತಾ ಇಲ್ಲ ಅಂತ ನಾವು ಒಮ್ಮೆಗೆ ಮರದ ದಿಮ್ಮಿಯ ಆಕಾರದಲ್ಲಿ ಆಹಾರವಲ್ಲ, ಅಂದರೆ ಈಗ ಪನೀರ್ ಇರ್ಬೋದು, ಮಶ್ರೂಮ್ ಇರ್ಬೋದು, ಸೋಯಾ ಇರ್ಬೋದು, ಅಥವಾ ಪ್ರೋಟೀನ್ ತಗೊಳ್ಳಿ ಚೆನ್ನಾಗಿ ಆಗ್ತೀರ ಅಂತ. ಬಟ್ ಇದೆಲ್ಲ ಮರದ ದಿಮ್ಮಿಗಳ ಥರ, ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ನಿಮ್ಮ ಅಗ್ನಿ ಅಷ್ಟು ಚೆನ್ನಾಗಿರ್ಬೇಕು. ಬಟ್ ಅಗ್ನಿಯೇ ಮಂದ ಇದ್ದಾಗ ಈ ಮರದ ದಿಮ್ಮಿ ಆಕಾರದಲ್ಲಿ ಇದನ್ನು ನಾವು ಕೊಟ್ಟಾಗ ಏನಾಗುತ್ತೆ, ಅಗ್ನಿ ಇನ್ನಷ್ಟು ಹಾನಿ ಆಗುತ್ತೆ, ಇನ್ನಷ್ಟು ಅದು ದುರ್ಬಲಗೊಳ್ಳುತ್ತೆ. ಸೊ ಅವಾಗ ನೀವೇನು ಮಾಡಬೇಕು, ನೀವು ತರಗೆಲೆಯ ರೀತಿಯಲ್ಲಿ, ಈಗ ನೋಡಿ ಗಂಜಿ ತೆಳಿ ಆ ಥರದ ಆಹಾರ ಕೊಟ್ಟು ಆ ತರಗೆಲೆಯ ರೀತಿಯಲ್ಲಿ ಬೆಂಕಿ ಉರಿಯೋಕ್ಕೆ ಶುರುವಾಗಬೇಕು. ನಿಮ್ಮ ಅಗ್ನಿ ಉರಿಯೋಕ್ಕೆ ಶುರು ಆದ ಮೇಲೆ ಒಂದೊಂದು ಸ್ವಲ್ಪ ತಿಂಡಿ ಕೊಡ್ಬೋದು, ಅನ್ನ ಸಾಂಬಾರು ಕೊಡ್ಬೋದು, ಅನ್ನ ದಾಲ್ ಆ ಥರದಲ್ಲಿ ಚೂರಾಗಿ ದೇಹ ಈಸಿಲಿ ಜೀರ್ಣ ಮಾಡ್ಕೊಳ್ಳುವಂಥ ಫುಡ್ಡನ್ನು ಕೊಡಿ. ಅಲ್ಲಿ ತನಕ ನ್ಯೂಟ್ರಿಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ನೀವು ತಲೆ ಕೆಡಿಸ್ಕೊಂಡು ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಅಂತ ಕೊಟ್ಟರೂ ಸಹ, ಪ್ರೋಟೀನ್ ಪೌಡರ್ ಕೊಟ್ಟರೂ ಸಹ ನಿಮ್ಮ ದೇಹ ಅದನ್ನು ರಿಸೀವ್ ಮಾಡೋದಿಲ್ಲ. ನಿಮ್ಮ ದೇಹ ರಿಸೀವ್ ಮಾಡೋ ತನಕ ಅಗ್ನಿಯನ್ನು ವೃದ್ಧಿಸಿಕೊಳ್ಳಿ. ಅಗ್ನಿ ವೃದ್ಧಿ ಆದಮೇಲೆ ಇನ್ನು ನಾನು ಇದನ್ನು ಜೀರ್ಣ ಮಾಡಿಕೊಳ್ಳಬಲ್ಲೆ ಅನ್ನುವಷ್ಟು ಅಗ್ನಿ ಪೊಟೆಂಟ್ ಆದ ಮೇಲೆ ನೀವು ಕಡಲೆಕಾಳುಗಳನ್ನು ಹಾಕಿ ಅಥವಾ ಕಾಳು, ಬೇಳೆ, ಪ್ರೋಟೀನ್, ಮಶ್ರೂಮ್, ಮೊಟ್ಟೆ ಇಂಥದ್ದು ಏನು ಕೊಟ್ಟರು ದೇಹ ಜೀರ್ಣಿಸ್ಕೊಳ್ಳುತ್ತೆ. ಬಟ್ ಅದಕ್ಕೂ ಮೊದಲು ನಾವು ಗಡ್ಬಿಡಿ ಮಾಡಿ ಆತಂಕ, ಅಂದರೆ ಸಹಜವಾಗಿ ಆತಂಕ ಇರುತ್ತಲ್ಲ, ಅಯ್ಯೋ ಏನಾಗ್ತಿದೆ ದೇಹದಲ್ಲಿ ಏನೋ ಹಾಳಾಗ್ತಿದೆ, ತೊಂದರೆ ಆಗ್ತಿದೆ ಅಂತ ನಾವು ತುಂಬ ಗಡ್ಬಿಡಿ ಬಿದ್ದು ನೀಡಕ್ಕೆ ಹೋಗ್ತೀವಿ. ಹಾಗೆ ಮಾಡಿ ಇನ್ನಷ್ಟು ಕೆಳಗೆ ಬಿಡ್ತೀವಿ, ಅಂದರೆ ಇನ್ನಷ್ಟು ನಮ್ಮ ಆರೋಗ್ಯದಲ್ಲಿ ಹಾನಿಯೇ ಆಗುತ್ತೆ. ಆ ಥರ ಮಾಡಬಾರ್ದು. ನೀರಿನ ವಿಷಯ ಗೊತ್ತಿರ್ಲಿಲ್ಲ, ಜಾಸ್ತಿ ಕುಡಿಬೇಕು ಅಂತ ಎಲ್ಲರೂ ಹೇಳೋದು ಹಾಗೇನೆ, ನೀರು ಕುಡೀರಿ. ಅಲ್ಲಿ ಲೀಟರ್ಗಿಂತನೂ ಏನು ಮಾಡಿ ಅಂದರೆ ಪ್ರತಿ ಅರ್ಧ ಮುಕ್ಕಾಲು ಗಂಟೆಗೊಮ್ಮೆ ಸ್ವಲ್ಪ ನೀರನ್ನು, ಈ ಹನಿ ನೀರಾವರಿ ಪದ್ಧತಿ ಥರ ಒಟ್ಟಿಗೆ ಲೀಟರ್ ಗಟ್ಟಲೆ ನೀರನ್ನು ದಯವಿಟ್ಟು ಯಾರು ಕೊಡಬೇಡಿ. 200 ml ಕುಡಿಬೋದು ಒಂದ್ಸತಿಗೆ 150 to 200 ml ಅನ್ನ ಸಿಪ್ ಬೈ ಸಿಪ್ ನಿಮ್ಮ ನಾಲಿಗೆ ಜೊತೆ ಪೂರ್ತಿಯಾಗಿ ಅದು ಸೋಕಿನ್ ಆಗಬೇಕು. ನಿಮ್ಮ ಮಿದುಳಿಗೆ ಲಿಂಕ್ ಹೋಗಬೇಕು. ಇವಳಿಷ್ಟು ನೀರು ಕುಡಿತಿದ್ದಾಳೆ, ಅದಕ್ಕನುಗುಣವಾಗಿ ದೇಹ ಸಿದ್ಧ ಆಗಬೇಕು. ಅದನ್ನು ಕೂಡ ದೇಹ ಜೀರ್ಣಿಸ್ಕೊಳ್ಬೇಕು. ಬೆಳಗ್ಗೆ ಮತ್ತು ಹೆಚ್ಚಾಗಿ ಕುಡಿಬೋದು. ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ನೋಡಿ, ಕಫಜ ಕಾಲದಲ್ಲಿ ನಾವು ನೀರನ್ನು ಜಾಸ್ತಿ ಕೊಟ್ರೆ ಕಫ ವೃದ್ಧಿ ಆಗುತ್ತೆ. ಯಾಕೆ? ಕ್ಲೇದ, ಈ ನೀರಿನಲ್ಲಿ ಸಹ ಕ್ಲೇದವೇ ಇರೋದು, ಕಫದಲ್ಲಿ ಕೂಡ ಜಲಮಹಾಭೂತವೇ ಇರೋದು. ಸೊ ಬೆಳಗಿನ ಹೊತ್ತು ಎದ್ದು ನೀವು ಲೀಟರ್ ಗಟ್ಟಲೆ ನೀರು ಕುಡಿದ್ರೆ ಖಂಡಿತ ಕಫಜ ಸಂಬಂಧಿ ದೋಷಗಳು ಅಥವಾ ದೇಹದಲ್ಲಿ ಸ್ವೆಲ್ಲಿಂಗ್ ಮೊದಲಾದಂತಹ ಸಮಸ್ಯೆಗಳು ಹೆಚ್ಚಾಗತ್ತೆ. ನೀವು ಬೆಳಗಿನ ಸಮಯದಲ್ಲಿ ನಿಮ್ಮ ಬಾಯಾರಿಕೆ ಎಷ್ಟಿದೆ ಅಷ್ಟನ್ನೇ ಕುಡೀರಿ. ಬಾಯಾರಿಕೆ ಇಲ್ಲ ಅಂತಂದರೆ ನೀವು ಕುಡಿಲೇಬೇಕಂತ ಅನಿಸಿದ್ರೆ ಮಾತ್ರ ಒಂದು 50 to 100 ml ಬಿಸಿನೀರನ್ನು ಕುಡೀರಿ. ಅದು ಕೂಡ ಹೆಲ್ದಿ ಅಂತ ಕುಡಿಯೋದಲ್ಲ, ನಿಮಗೆ ಬೇಕಾದರೆ ನೀವು ಕುಡೀರಿ ನಿಮ್ಮ ಬಾಯಾರಿಕೆ ಇದ್ದರೆ. ಇಲ್ಲವಾದಲ್ಲಿ ಬ್ರೇಕ್ಫಾಸ್ಟ್ ಅನ್ನು ನಿಮ್ಮ ಮೊದಲ ಫುಡ್ ಆಗಿ ಇಡ್ಬೋದು. ಆಯ್ತಾ? ಹಗಲೆಲ್ಲ ಕೆಲಸ ಮಾಡಿ ಏನು ಹೇಳಿ ಅದೆಲ್ಲ ಹೇಳ್ತಾರೆ. ಉಷಾಪಾನ ಕಾನ್ಸೆಪ್ಟ್ ನೋಡಿ, ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಹಾಗೂ ಅಷ್ಟಾಂಗ ಹೃದಯದಲ್ಲಿ ಎಲ್ಲೂ ರೆಫರೆನ್ಸ್ ಇಲ್ಲ. ಈವನ್ ಇಲ್ಲಿ ವಿಡಿಯೋ ನೋಡೋ ಯಾವುದೇ ಆಯುರ್ವೇದ ಎಕ್ಸ್ಪರ್ಟ್ ಇದ್ರು ದಯವಿಟ್ಟು ಕಮೆಂಟ್ ಮಾಡಿ. ಆಯುರ್ವೇದದಲ್ಲಿ ನಾನು ಓದಿರೋ ಪ್ರಕಾರ, ಯಾಕಂದ್ರೆ ನಾನು ಹೊಸ್ತಿದ್ರೆ ಕಲಿಯಕ್ಕೆ ನಾನು ಯಾವಾಗಲೂ ರೆಡಿ. ನಾನು ಓದಿರೋ ಪ್ರಕಾರ ಉಷಾಪಾನದ ಬಗ್ಗೆ ಮೂಲ ಗ್ರಂಥಗಳಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಆಯ್ತಾ? ಉಪಗ್ರಂಥಗಳಲ್ಲಿ ನಂತರ ಬಂದಂತಹ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಏನಂತಿದೆ? ಪಂಚಕರ್ಮಿಣ ಶುದ್ಧಿನ ದೇಹ. ಆ ಶ್ಲೋಕ ಹಾಗೆ ಬರುತ್ತೆ. ಉಷಾಪಾನದ ಶ್ಲೋಕ ಬರೋದು ನಿಘಂಟುಗಳೆಲ್ಲ ನಂತರದ ಕಾಲದಲ್ಲಿ ಬಂದಿದ್ದೋದು. ಆಯ್ತಾ? ಈ ನಮ್ಮ ಮೂಲ ಶಾಸ್ತ್ರದಲ್ಲಿ ಅದ್ರ ಬಗ್ಗೆ ಇಲ್ಲ. ನಿಘಂಟುಕಾರರು ಅದರಲ್ಲಿ ಏನು ಹೇಳ್ತಾರೆ?
ಪಂಚಕರ್ಮಿಣ ಶುದ್ಧಿನ ದೇಹಂ ಅಂದ್ರೆ ಪಂಚಕರ್ಮ ಎಲ್ಲ ತಗೊಂಡು ದೇಹ ಶುದ್ಧಿ ಆದವರು ವಿತ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್. ಈಗ ನಾನು ನಿಮ್ಗೆ ಮೇಡಮ್ ನೀವು ನೋಡಿ ಇಷ್ಟು ಅಂಜಲಿ ನೀರನ್ನ ದಿನ ಕುಡಿಬೇಕು, ಇಷ್ಟು ಬೊಗಸೆ ನೀರನ್ನ ಎದ್ದ ತಕ್ಷಣ ಕುಡಿಬೇಕಂತ ನಾನು ನಿಮ್ಗೆ ಪ್ರಿಸ್ಕ್ರಿಪ್ಷನ್ ಕೊಟ್ರೆ ನೀವು ಕುಡಿಬಹುದು. ನಿಮ್ಗೂ ಅಷ್ಟೇ, ನಿಮ್ಗೀಗ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಥವಾ ನಿಮ್ಮನ್ನ ಚೆಕ್ ಮಾಡಿದಂತಹ ನಿಮ್ಗೆ ಚಿಕಿತ್ಸೆ ಕೊಟ್ಟಂತಹ ವೈದ್ಯರು 1 ಲೀಟರ್ ಕುಡಿಯಕ್ಕೆ ಹೇಳಿದ್ರೆ 2 ಲೀಟರ್ ಕುಡಿಯಕ್ಕೆ ಹೇಳಿದ್ರೆ ಖಂಡಿತ ನೀವು ಕುಡೀರಿ. ಆದ್ರೆ ಅದೊಂದು ಪ್ರಿಸ್ಕ್ರಿಪ್ಷನ್ ಆಗಿರ್ಬೇಕು. ಯಾರೋ ಹೇಳಿದ್ರು, ಎಲ್ಲೋ ಓದಿದ್ದೆ, ಎಲ್ಲೋ ಕೇಳಿದ್ದೆ, ಉಷಾಪಾನ ಒಳ್ಳೇದು ಅಂತ ಯಾವುದೋ ವಿಡಿಯೋ ನೋಡಿದೆ ಅಥವಾ ಎಲ್ಲೋ ಪೇಪರಲ್ಲಿ ಆರ್ಟಿಕಲ್ ಓದಿದೆ ಅಂತ ದಯವಿಟ್ಟು ಹಾಗೆ ಕುಡಿಬೇಡಿ. ಯಾಕಂದ್ರೆ ಆಯುರ್ವೇದದಲ್ಲಿ ನನಗೆ ಗೊತ್ತಿರೋ ಪ್ರಕಾರಕ್ಕೆ ಆ ರೀತಿಯಾದಂಥ ಉಲ್ಲೇಖ ಅದ್ರ ಬಗ್ಗೆ ಇಲ್ಲ. ಅದು ತಪ್ಪಾಗಿ ಅದೇ ಅಂದ್ರೆ ಏನ್ ಗೊತ್ತಾ, ಯಾವಾಗ ನಾವು ಒಂದು ಪಾಪ್ಯುಲಾರಿಟಿ ಕೊಡ್ತೇವೋ ಅದು ಒಂಥರ ಕಾಮನ್ ಟ್ರೆಂಡ್ ಆಗಿಬಿಡತ್ತಲ್ವ, ಹಂಗಾಗಿರೋದು ಅದಷ್ಟೇ ಉಷಾಪಾನ ಅನ್ನೋದು. ನಿಜವಾಗಿ ಉಷಾಪಾನದಿಂದ ಲಾಭವೂ ಆಗತ್ತೆ ಯಾವಾಗ ವೈದ್ಯರು ನಿಮಗೆ ಪ್ರಿಸ್ಕ್ರೈಬ್ ಮಾಡಿದಾಗ. ನಿಮ್ಗೆ ಅಗತ್ಯ ಇದೆ ನೀವು ಕುಡೀರಿ ಅಂತ ನಾನು ಹೇಳಿ ನೀವು ಕುಡಿದ್ರೆ ಖಂಡಿತ ಹೇಳ್ತಾರೆ. ಈಗ ಹುಳಿ ತೇಗು ಬರ್ತಾ ಇದ್ರೆ ಸ್ವಲ್ಪ ಬಿಸಿ ನೀರು ಕುಡಿಬೋದು, ಖಂಡಿತ ಕುಡಿಬೋದು. ಸರಿ ಆಯ್ತು. ಮತ್ತೆ ಮೇಡಮ್ ಈ ನಡುವೆ ವೆರೈಟಿ ಫುಡ್ ಇವಾಗ ಮದುವೆಗೆ ಅಲ್ಲೆಲ್ಲ ಹೋದ್ರೆ ತುಂಬ ವೆರೈಟಿ ಕೊಟ್ಬಿಡ್ತಾರೆ, ಅದು ತಿನ್ನೋದು ಇಲ್ಲ. ಅಗ್ನಿ ಚೆನ್ನಾಗಿದ್ದಾಗ ನೋಡಿ, ನಿಂಗೆಲ್ಲ ಜೀರ್ಣಿಸ್ಕೊಳ್ಳೋ ಸಾಮರ್ಥ್ಯ ಇದ್ದಾಗ ಆರೋಗ್ಯವಾಗಿದ್ದಾಗ ತಿನ್ರಿ, ಏನಾಗಲ್ಲ. ಈ ಜೀವನ ಇರೋದೇ ತಿನ್ನೋದಕ್ಕೆ, ಆಸ್ವಾದನೆ ಮಾಡೋದಕ್ಕೆ, ತಿನ್ಬೋದು ಅಲ್ಲ. ಯಾಕಂದ್ರೆ ಫುಡ್ ಅನ್ನೋದು ಮನಸ್ಸಿನ ಭಾವನೆಗಳ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ತಿನ್ಲೇಬಾರ್ದು ಅಂತ ಖಂಡಿತ ನಾನು ಹೇಳಲ್ಲ. ಆದ್ರೆ ಅಗ್ನಿ ಮಾಂದ್ಯ ಇದ್ದಾಗ, ಈಗಾಗಲೇ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಾಗ ನೀವು ಅಲ್ಲಿ ಎಷ್ಟು ವೆರೈಟಿ ಇದ್ರು ನೀವು ತೀರಾ ಅದನ್ನ ಲಿಮಿಟೆಡ್ ಆಗಿ ತೀರಾ ಕೆಲವೊಂದು ಬೇಸಿಕ್ ಫುಡ್ ಅನ್ನು ಮಾತ್ರ ನೀವು ಹಳೆ ಕಾಲದೆಲ್ಲ ಅನ್ನ ದಾಲ್ ಮತ್ತೆ ಸಾರು ಲಿಮಿಟೆಡ್ ರೆಗ್ಯುಲರ್ ಇದಕ್ಕೆ ಲಿಮಿಟೆಡ್ ಇರುತ್ತೆ. ಎಲ್ಲೋ ಒಮ್ಮೆ ಹಬ್ಬಕ್ಕೂ ದೊಡ್ಡ ಹಬ್ಬಕ್ಕೂ ಇದ್ದಾಗ ಮಾತ್ರ ಜಾಸ್ತಿ. ಮೊದಲು ಪನ್ನೀರ್ ಎಲ್ಲ ನಮ್ಗೆ ಗೊತ್ತಿರ್ಲಿಲ್ಲ, ನಾವು ಸಣ್ಣ ವಯಸ್ಸಲ್ಲಿದ್ದಾಗ ನಾನು ನೋಡೇ ಇರ್ಲಿಲ್ಲ. ಇವಾಗೆಲ್ಲ ಅದನ್ನೆಲ್ಲ ಪನ್ನೀರೇ ಮಾಡ್ತಾರೆ ಸಿಟಿ ಕಡೆ ಫಂಕ್ಷನ್ ಎಲ್ಲಾದ್ರೂ ಅದು ತಿನ್ಬೇಕು ಬೇಡ. ಅದೇ ಹಾಗೆ ನಿಮ್ಮ ಅಗ್ನಿಯಲ್ಲಿ ನಿಮ್ಮ ಕಂಡೀಷನ್ ನಾನು ನೋಡೋ ಪ್ರಕಾರ ಹೇಳೋದಾದ್ರೆ ಅಂತ ಹೆವಿ ಫುಡ್ಡನ್ನೆಲ್ಲ ಸ್ವಲ್ಪ ದಿನ ದೂರ ಇಟ್ಟರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು. ಹಾಗೆಂತ ತಿನ್ಲೇಬಾರ್ದಂತಲ್ಲ, ಅದು ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ, ಬಟ್ ನಿಮ್ಮ ದೇಹಕ್ಕೆ ಅದನ್ನ ರಿಸೀವ್ ಮಾಡೋ ಸ್ಥಿತಿಯಲ್ಲಿ ಅದು ತುಂಬಾ ಫ್ಯಾಟ್ ಅಂತಲ್ಲ, ಅದು ಹೆವಿ ಫಾರ್ ಡೈಜೆಷನ್. ಜೀರ್ಣಿಸ್ಕೊಳ್ಳಕ್ಕೆ ನಿಮ್ಮ ದೇಹ ಜಾಸ್ತಿ ಎನರ್ಜಿಯನ್ನ ಹಾಕಬೇಕಾಗುತ್ತೆ. ಬೆಳಿಗ್ಗೆ ನಾನು ಸರಿನಾ? ಓಕೆ, ಸಿಗೋಣ ಹಾಗಿದ್ರೆ. ಥ್ಯಾಂಕ್ ಯು.